ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ವರ್ಷಕ್ಕೆ ವಿಡಿಯೋ ಆಗುವಷ್ಟು ಬಿಜಾಪುರ ಸೈಡು ಮಾಡುವಂತಹ ಮಸಾಲೆ ಖಾರನ ಮಾಡ್ತಾಯಿದ್ದೀನಿ. ಅದಕ್ಕೆಲ್ಲ ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೀನಿ. ಜೀರಿಗೆ, ಸಾಸಿವೆ, ಏಲಕ್ಕಿ, ಹಾಗೆ ಗಸಗಸೆ, ಲವಂಗ, ಹಾಗೆ ಕಲ್ಲು ಹೂವು, ಅನಾನಸ್ ಹೂವು, ಮರಾಠಿ ಮೊಗ್ಗು, ಹಾಗೆ ಕಾಳುಮೆಣಸು, ಬಡೆ ಸೊಪ್ಪು, ಹಾಗೆ ಪಲಾವ್ ಎಲೆ, ಚಕ್ಕೆ ಮತ್ತು ಜಾಪತ್ರೆನ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಮೆಂತ್ಯ ಹಾಗೆ ಅಜವಾನನ್ನು ಕೂಡ ಹಾಕಬೇಕು, ಸ್ಕಿಪ್ ಆಗಿದೆ, ಅದೊಂದು ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಒಣಗಿರುವಂತಹ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕೆಜಿಯಷ್ಟು, ಒಂದು 1/4 ಕೆಜಿಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಮತ್ತು ಶುಂಠಿನ ಒಣಗಿಸಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 2ರಿಂದ 3 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಒಣಗಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕೆಜಿಯಷ್ಟು ಈರುಳ್ಳಿನ ಒಣಗಿಸಿ ಬೆಳಿಗ್ಗೆ ಕಟ್ ಮಾಡಿ ಸಂಜೆ ಅಷ್ಟೊತ್ತಿಗೆ, ಈಗ ಬಿಸಿಲು ಜಾಸ್ತಿ ಅಲ್ವಾ, ಒಣಗಿಬಿಡುತ್ತೆ. ಸಂಜೆ ಮಸಾಲೆನ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಈರುಳ್ಳಿನ. ಹಾಗೆ ಹಸಿದು ಕೂಡ ಹಾಕ್ಬೋದು. ಈ ಕಡೆ ಮಳೆಗಾಲ ಜಾಸ್ತಿ ಅಲ್ವಾ, ಸಿರ್ಸಿ ಕಡೆ ಮಸಾಲೆ ಬೂಸ್ಟ್ ಬಂದುಬಿಡುತ್ತೆ ಹೇಳಿ ಸ್ವಲ್ಪ ಒಣಗಿಸಿನೇ ತೊಗೊಳ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು, ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು. ಈ ಮಸಾಲೆ ಖಾರ ಒಂದು ಸಲ ಮಾಡಿಟ್ಕೊಂಡ್ರೆ ಯಾವುದೇ ಥರ ಪಲ್ಯಕ್ಕೆ, ಸಾಂಬಾರಿಗೆ ಹಾಕಿ, ಬೇಳೆ ಸಾರಿಗೆ, ಹಾಗೆ ಚಿಕನ್ನು, ಮಟನ್ನು, ಮೀನು ಸಾರಿಗೆಲ್ಲ ಕೂಡ ಹಾಕ್ಕೊಳ್ಬೋದು. ಒಂದು ಸಲ ತಯಾರು ಮಾಡಿ ಇಟ್ಕೊಂಡ್ರೆ ಸಾಕು. ಎಲ್ಲ ಸಾಂಬಾರುಗಳಿಗೂ ಕೂಡ ಹಾಕ್ಕೊಳ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವನ್ನು ಕೂಡ ಸ್ವಲ್ಪ ಎಣ್ಣೆನ ಹಾಕಿ ಹಾಗೆ ಬೆಚ್ಚಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಥರ ಒಣಗಿಸಿ ಹಾಕೋದ್ರಿಂದ ಮಸಾಲೆ ಏನು ಕೆಡೋದಿಲ್ಲ, ತುಂಬಾ ಚೆನ್ನಾಗಿ 1 ವರ್ಷ 1.5 ವರ್ಷ ಹಾಗೆ ಬರುತ್ತೆ. ಹಾಗೆ ಹೊರಗಡೆನೇ ಇಟ್ಕೊಳ್ಬೋದು. ಇದೆಲ್ಲ ಹುರಿದಾದ ನಂತರ ಈಗ ಶುಂಠಿ ಇತ್ತಲ್ವ, ಶುಂಠಿನ ಕೂಡ ಒಣಗಿಸಿ ಇಟ್ಕೊಂಡಿದ್ದೀನಿ. ಒಂದು 1/4 ಕೆಜಿಯಷ್ಟು ತೊಗೊಂಡಿದ್ದೀನಿ. ಅದನ್ನು ಕೂಡ ಹುರಿದು ಸೈಡಿಗೆ ಎತ್ತಿಟ್ಕೊಳ್ತಾಯಿದ್ದೀನಿ. ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಸ್ವಲ್ಪ ಎಣ್ಣೆನ ಹಾಕಿ, 1 ಸ್ಪೂನ್ ಎಣ್ಣೆನ ಹಾಕಿ ಹುರ್ಕೊಳ್ಬೇಕು ಚೆನ್ನಾಗಿ. ಇದಾದ ನಂತರ ಈಗ ಮತ್ತೊಂದು ಸ್ವಲ್ಪ ಬಾಣಲೆಗೆ ಎಣ್ಣೆನ ಹಾಕಿ, 1 ಸ್ಪೂನಷ್ಟು ಎಣ್ಣೆನ ಹಾಕಿ ಇನ್ನೊಂದು ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹುರಿಲಿಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು, ಹಾಗಾಗಿ ಈಗ ಬೆಳ್ಳುಳ್ಳಿನ ಹಾಕಿ ಕೂಡ ಬೆಳಗ್ಗೆಯಿಂದ ಸ್ವಲ್ಪ ಒಣಗಿಸ್ಕೊಳ್ಬೇಕು. ನೀಟಾಗಿ ಒಣಗಿಸ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಸಂಜೆ ಮಸಾಲೆ ಮಾಡ್ತಾ ಇರೋದಲ್ವ, ಹಾಗಾಗಿ ಚೆನ್ನಾಗಿ ಒಣಗಿದೆ. 1-2 ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲೇ. ಸ್ವಲ್ಪ ಚಟ್ ಅಂತ ಸೌಂಡ್ ಬರುತ್ತೆ, ಆವಾಗ ಹುರಿದಿದೆ ಅಂತ, ಆವಾಗ ತೆಗೆದುಬಿಟ್ರೆ ಸಾಕು. ಈಗ ಮತ್ತೊಂದು ಸ್ವಲ್ಪ ಬಾಣಲೆಗೆ ಎಣ್ಣೆನ ಹಾಕಿ ಒಣ ಕೊಬ್ಬರಿನ ಹುರ್ಕೊಳ್ಬೇಕು. ಸ್ವಲ್ಪ ಕೆಂಪಾಗಬೇಕು ಒಣ ಕೊಬ್ಬರಿ, ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಳ್ಬೇಕು. ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಒಣಗಿರುತ್ತಲ್ವ ಒಣ ಕೊಬ್ಬರಿ, ಬೇಗನೆ ಕೆಂಪಾಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ನೋಡಿ, ಈ ಥರ ಇಷ್ಟು ಕೆಂಪಾದ ಸಾಕು. ಈಗ ಇದನ್ನು ತೆಗೆದುಬಿಡಬೇಕು ಬಾಣಲೆಯಲ್ಲಿ. ಒಂದು ದೊಡ್ಡ ಬಾಣಲೆಯಲ್ಲಿ ಎಲ್ಲ ಮಸಾಲೆನೂ ಹುರಿದು ಈ ಥರ ಹಾಕ್ಕೊಳ್ಬೇಕು. ಈಗ ಮತ್ತೊಂದು ಸ್ವಲ್ಪ ಎಣ್ಣೆನ ಹಾಕಿ ಮಸಾಲೆ ಪದಾರ್ಥನ ಹುರ್ಕೊಳ್ಬೇಕು. ಪಲಾವ್ ಎಲೆ ಈ ಥರ ದೊಡ್ಡ ಇರುತ್ತಲ್ವ, ಪಲಾವ್ ಎಲೆ, ಚಕ್ಕೆ, ಅನಾನಸ್ ಹೂವು, ಆ ಥರದ್ದೆಲ್ಲ ಹುರ್ಕೊಳ್ಬೇಕು. ಒಂದು ಸಲ ಜಾಪತ್ರೆನ ಹಾಕ್ತಾಯಿದ್ದೀನಿ. ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಸಲ ಹುರ್ಕೊಳ್ಬೇಕು. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇದೆಲ್ಲ ಹುರಿದಾಗಿದೆ. ಮಸಾಲೆ ವಾಸನೆ ಬರುತ್ತೆ ನೋಡಿ, ಆವಾಗ ತೆಗೆದುಬಿಟ್ರೆ ಆಯಿತು, ನೀಟಾಗಿ ಹುರಿದ್ಬಿಡುತ್ತೆ. ಈಗ ಮತ್ತೊಂದು ಸಲ ಸಾಸಿವೆ, ಜೀರಿಗೆ, ಗಸಗಸೆ ಎಲ್ಲ ಇರುತ್ತಲ್ವ, ಕಾಳುಮೆಣಸು, ಆ ಥರದ್ದೆಲ್ಲ
ಈಗ ಮತ್ತೊಂದು ಸಲ ಹುರ್ಕೊಳ್ಬೇಕು. ಚೆನ್ನಾಗಿ ಮಸಾಲೆ ಘಮ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಮೆಂತ್ಯ ಹಾಗೆ ಅಜ್ವಾನ ಸ್ಕಿಪ್ ಆಗಿದೆ, ಅದನ್ನು ಸ್ವಲ್ಪ ಹಾಕಿ ಹುರ್ಕೊಳ್ಬೇಕು. ನೋಡಿ ಎಲ್ಲ ಮಿಕ್ಸ್ ಮಾಡಿ ಒಂದ್ಸಲ ಪೂರ ಚೆನ್ನಾಗಿ ತಣ್ಣಗಾಗಬೇಕು ಮಸಾಲೆ. ತಣ್ಣಗಾದ ನಂತರ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು. ತುಂಬಾ ಬಿಸಿ ಇರುತ್ತಲ್ವ, ಚೆನ್ನಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಈ ಥರ ಪೇಸ್ಟ್ ಆಗಬೇಕು. ಈ ಥರ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಕೊಂಡು ಎಲ್ಲ ಮಸಾಲೆನೂ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಬಾಣಲೆಗೆ. ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಮಸಾಲೆ ಇಷ್ಟ ಆಗಿದೆ. ಈಗ ಈ ಮಸಾಲೆಗೆ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 kg ಅಷ್ಟು 1-1.5 kg ಅಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ kg ಅಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಧನಿಯಾ ಕೂಡ ಹುರಿದು ಮಸಾಲೆ ಒಳಗೆ ಹಾಕಿ ರುಬ್ಕೊಳ್ಬೋದು. ನಾನು ಮನೇಲಿ ಧನಿಯಾ ಪೌಡರ್ ಇತ್ತು, ಹಾಗಾಗಿ ಧನಿಯಾ ಪೌಡರನ್ನೇ ಹಾಕ್ತಾಯಿದ್ದೀನಿ. ಹಾಗೆ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ದವ್ರ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು ಎಲ್ಲ. ಇದೆಲ್ಲ ಮಿಕ್ಸ್ ಆದ ನಂತರ ಇದಕ್ಕೀಗ ಮಸಾಲೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಮಸಾಲೆ ಇರುತ್ತಲ್ವ, ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕು. ಇದು ವರ್ಷ ಇಡೀ ಇಟ್ಟರೂ ಕೂಡ ಕೆಡೋದಿಲ್ಲ, ಚೆನ್ನಾಗಿರುತ್ತೆ ಮಸಾಲೆ ಪುಡಿ. ಘಮ ಕೂಡ ಹಾಗೆ ಇರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ, ದೊಡ್ಡ ಉಪ್ಪು ಇತ್ತಲ್ವ ಹರಳುಪ್ಪು, ಅದನ್ನು ಸ್ವಲ್ಪ ಮಿಕ್ಸಿ ಮಾಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸರಿ ಮಿಕ್ಸ್ ಆಗಲಿಲ್ಲ ಅಂತ ನಿಮಗೇನಾದರೂ ಅನಿಸಿದರೆ ಸ್ವಲ್ಪನೇ ಹಾಕಿ ಮಿಕ್ಸಿಲಿ ಒಂದು ರೌಂಡು ಮಿಕ್ಸಿ ಮಾಡಿಕೊಡ್ಬಿಟ್ರೆ ಮತ್ತು ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಎಲ್ಲ ಮಸಾಲೆ, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಈ ಥರ ಮಿಕ್ಸ್ ಆಗಿರುತ್ತಲ್ವ, ಅದನ್ನು ಹಾಕಿ ಮಿಕ್ಸಿಲಿ ಹಾಕಿ ಪೌಡರು ಒಂದು ಸಲ ರುಬ್ಬಿಬಿಟ್ರೆ ಎಲ್ಲ ಚೆನ್ನಾಗಿ ನೀಟಾಗಿ ಈ ಥರ ಹೊಂದ್ಕೊಂಡ್ಬಿಡುತ್ತೆ. ನೋಡಿ ಈ ಥರ ಎಲ್ಲ ಪುಡಿನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಯಿತು. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೀಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.